ಸ್ವಿಫ್ಟ್ ವಿ ಡಿ ಐ ಹಾಂ ಸ್ಪೆಷಲ್ ಎಡಿಷನ್ನು, ಓಕೆ 2015 ಮ್ಯಾನುಫ್ಯಾಕ್ಚರಿಂಗು, 16 ರಿಜಿಸ್ಟ್ರೇಷನ್ನು. ಓಕೆ 16 ಮಾಡಲು 15 ಮಾಡಲು 16 ರಿಜಿಸ್ಟ್ರೇಷನ್ ಅಲ್ಲ? ಹೌದು ಸರ್. ಓಕೆ ಓನರ್ ಸರ್? ಓನರ್ ಸಿಂಗಲ್ ಓನರ್ ಸರ್. ಓಕೆ ಕಿಲೋಮೀಟ್ರ್ ಸರ್? ಕಿಲೋಮೀಟ್ರ್ 1,14,000 ಎಲ್ಲ ಶೋರೂಮಲ್ಲಿ ಮೇಂಟೈನ್ ಮಾಡೋದು ಸರ್. ಹಾಂ ಶೋರೂಮ್ ಮಿಷಿನ್ನು ಸಿಗುತ್ತಲ್ಲ? ಹೌದು ಸರ್, ಸಿಗುತ್ತೆ. ಓಕೆ ಗಾಡಿ ಟೈರ್ ಪರ್ಸೆಂಟೇಜು ಡಾಕ್ಯುಮೆಂಟ್ಸು ಸರ್? 4 ನ್ಯೂ ಟೈರ್ಸ್ ಇದೆ. ಹ್ಞೂ ಎಲ್ಲ ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹ್ಞೂ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀವಿ, 4 ಹೊಸ ಟೈರ್ ಹಾಕಿದ್ದೀವಿ. ಓಕೆ ಗಾಡಿ ಫುಲ್ಲು ಕ್ಲಾಸ್ ಕಂಡೀಷನಲ್ಲಿದೆ ಸರ್. ಹ್ಞೂ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಎಲ್ಲ ಒರಿಜಿನಲ್ ಇದೆ ಸರ್, ಎಲ್ಲೂ ರೀಪೇಂಟ್ ಆಗಿಲ್ಲ, ಎಲ್ಲೂ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ ಗಾಡಿದು ಅಂದರೆ ಟಿಂಕರಿಂಗ್ ಕೆಲಸ, ಇಂಜಿನ್ ಕೆಲಸ ಏನೂ ಇಲ್ಲ? ಏನೂ ಆಗಿಲ್ಲ ಸರ್, ಎಲ್ಲ ಕಂಪ್ಲೀಟ್ ಶೋರೂಮಿಂದ ಏನು ಬಂದಿದೆ ಅದೇ ಫಿನಿಶಿಂಗ್ ಇದೆ ಸರ್. ಓಕೆ ಇಂಟೀರಿಯರ್ ಸರ್? ಇಂಟೀರಿಯರ್ಸ್ ಎಲ್ಲ ಒಳಗಡೆ ಲೆದರ್ ಸೀಟ್ ಕವರ್ಸ್ ಇದೆ, ಹ್ಞೂ ಟಚ್ ಸ್ಕ್ರೀನ್ ಹಾಕಿದ್ದೀವಿ. ಓಕೆ ಇಂಟೀರಿಯರ್ ಎಲ್ಲ ಗುಡ್ ಇದೆ ಸರ್ ಒಳಗಡೆ. ಓಕೆ ಇದು ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ ಈಗ ಅಂದ್ರೆ ತೊಗೊಳೋರಿಗೆ ಏನು ಗಾಡಿ ಖರ್ಚಿಲ್ಲ ಸರ್? ಇಲ್ಲ ಸರ್, ಏನು ಖರ್ಚಿಲ್ಲ, 1 ರೂಪಾಯಿ ಖರ್ಚಿಲ್ಲ. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ? ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್? ಫೈನಾನ್ಸ್, ಲೋನ್ ಎಲ್ಲ ಏನೂ ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಟ್ರಾಫಿಕ್ ಫೈನ್ ಕೂಡ ಏನೂ ಇಲ್ಲ. ಹ್ಞೂ ಓಕೆ ಗಾಡಿ ಇರೋ ಲೊಕೇಶನು ಸರ್? ದೇವನಹಳ್ಳಿ ಸರ್. ಬೆಂಗಳೂರು ದೇವನಹಳ್ಳಿ? ಹೌದು ಸರ್. ಏರ್ಪೋರ್ಟ್ ನಿಯರ್ ಅಲ್ಲ ಸರ್ ಅದು? ಏರ್ಪೋರ್ಟ್ ಏರಿಯಾ. ಹಾಂ. ಓಕೆ ದೇವನಹಳ್ಳಿ ಅಲ್ಲೇನಾ ಅಥವಾ ಇನ್ನೂ ಯಾವುದಾದ್ರು ಅಕ್ಕಪಕ್ಕ ಹಳ್ಳಿನಾ? ಪಕ್ಕದಲ್ಲಿ ಹಳ್ಳಿ ಸರ್, ಒಂದು 3 ಕಿಲೋಮೀಟರ್ ಆಗುತ್ತೆ. ಓಕೆ ದೇವನಹಳ್ಳಿಯಿಂದ 3 ಕಿಲೋಮೀಟ್ರು? ಹೌದು ಸರ್. ಓಕೆ ಗಾಡಿ ರೇಟ್ ಏನು ಹೇಳ್ತೀರಾ ಸರ್? ಸರ್ ನಮಗೆ 5.5 ಲಕ್ಷ ಬಂದರೆ ಬಿಟ್ಕೊಡ್ತೀವಿ ಸರ್ ಗಾಡಿ. 5.5 ಲಕ್ಷ? ಹೌದು ಸರ್. ಏನು ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಹಾಂ, ಬಂದರೆ ಎದುರುಗಡೆ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್. ಓಕೆ ಅಲ್ಲಿ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಹ್ಞೂ ಹೌದು ಸರ್. ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ ಸರ್? ಹಾಂ, ಇದೇ ನಂಬರ್ ಸರ್. ಸರಿ ಸರ್ ಆಯಿತು. ಓಕೆ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.